ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಕಡೆ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನಲ್ಲಿ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಡಾಟ್ ಕೂಡ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಕೂಡ ಮಾಡಿದ್ರೆ ಅಂದ್ರೆ ಅದು ಯಾವಾಗ ಬರುತ್ತೆ ಅಂದ್ರೆ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ, ಇಲ್ಲಾಂದ್ರೆ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿದಾಗ, ಇಲ್ಲಾಂದ್ರೆ ಒಂದು ಲೊಕೇಶನ್ ಪರ್ಮಿಷನ್ ಓಪನ್ ಮಾಡಿದಾಗ, ಇಲ್ಲಾಂದ್ರೆ ಅದರ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಮೇಲ್ಗಡೆ ಗ್ರೀನ್ ಕಲರ್ ಲೈಟ್ ಬರ್ತಾನೆ ಇರುತ್ತೆ. ಇದೇನಾದ್ರು ಬರ್ತಾ ಇತ್ತು ಅಂದ್ರೆ ನಿಮ್ಮ ಫೋನ್ ಹ್ಯಾಕ್ ಕೂಡ ಆಗಿರ್ಬೋದು. ಮತ್ತೆ ಈಗ ಹೊಸದಾಗಿ ಕೆಲವೊಂದು ಅಪ್ಡೇಟ್ಗಳು ಕೂಡ ಬಂದಿದೆ. ಆ ಅಪ್ಡೇಟ್ ಪ್ರಕಾರ ಇದು ನಾರ್ಮಲ್ ಆಗಿ ಬಂತು ಅಂದ್ರೆ ಸೊ ನಿಮ್ಮ ಫೋನ್ ಹ್ಯಾಕ್ ಕೂಡ ಆಗಿಲ್ಲ, ಸೇಫ್ ಆಗಿ ಕೂಡ ಇದೆ. ಒಂದೊಂದು ಟೈಮ್ ನೀವು ನೋಡ್ಬೋದು, ಏನು ಯೂಸ್ ಮಾಡಿದ್ರು ಕೂಡ ಅಷ್ಟೇ ಮೇಲ್ಗಡೆ ಗ್ರೀನ್ ಕಲರ್ ಲೈಟ್ ಬರ್ತಾನೆ ಇರುತ್ತೆ. ಹಾಗಾದ್ರೆ ಇದನ್ನ ಯಾವ ತರ ಐಡೆಂಟಿಫೈ ಮಾಡೋದು, ಮತ್ತೆ ನಿಮ್ಮ ಫೋನ್ ಹ್ಯಾಕ್ ಆಗಿದ್ಯಾ, ಸೇಫ್ ಆಗಿದ್ಯಾ, ಯಾವ ತರ ತಿಳ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಫಸ್ಟ್ ನನಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಬಿಡ್ತೀನಿ. ಇದು ಆಂಡ್ರಾಯ್ಡ್ ನ ಒಂದು ಹೊಸ ಅಪ್ಡೇಟ್ ಕೂಡ ಆಗಿದೆ. ಅಂದ್ರೆ ನೀವು ಯಾವ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀರಾ ಆ ಅಪ್ಲಿಕೇಶನ್ ಯಾವ ಪರ್ಮಿಷನ್ ತಗೊಂಡಿದೆ ಅಂತ ನಿಮ್ಗೊಂದು ಸಣ್ಣ ಇಂಡಿಕೇಶನ್ ಕೂಡ ಕೊಡ್ತಾ ಇರುತ್ತೆ. ಅದು ಗ್ರೀನ್ ಕಲರ್ ಲೈಟ್ ಅಲ್ಲಿ ಅದನ್ನ ಮೇಲ್ಗಡೆ ನೋಟಿಫಿಕೇಶನ್ ಬರೋಣ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಹೇಳಿದ್ರಿ ಅಂದ್ರೆ ಅಲ್ಲಿ ನಿಮಗೆ ಕಾಣ್ತಾ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಪರ್ಮಿಷನ್ ತಗೊಂಡಿದೆ. ಲೈಕ್ ಈಗ ಲೊಕೇಶನ್ ಪರ್ಮಿಷನ್ ತಗೊಂಡಿತ್ತು ಅಂದ್ರೆ ಮೇಲ್ಗಡೆ ಲೊಕೇಶನ್ ಅಂತ ಶೋ ಕೂಡ ಆಗ್ತಿರುತ್ತೆ. ಕ್ಯಾಮ್ರಾ ಪರ್ಮಿಷನ್ ತಗೊಂಡಿತ್ತು ಅಂದ್ರೆ ಮೇಲ್ಗಡೆ ಕ್ಯಾಮ್ರಾ ಅಂತ ಶೋ ಆಗ್ತಾ ಇರುತ್ತೆ. ಇದು ನಾರ್ಮಲ್ ಕೂಡ ಆಗಿದೆ. ಅದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ತರ ಮೇಲ್ಗಡೆ ಗ್ರೀನ್ ಕಲರ್ ಡಾಟ್ ಬರ್ತದೆ ಅಂದ್ರೆ ಇದು ನಾರ್ಮಲ್ ಕೂಡ ಆಗಿದೆ. ಅದೇ ಇಫ್ ಇನ್ ಕೇಸ್ ಇಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಕೂಡ ಮಾಡಿಲ್ಲ, ಏನು ಕೂಡ ಓಪನ್ ಮಾಡಿಲ್ಲ ಅಂದ್ರೂ ಕೂಡ ಅಷ್ಟೇ ಮೇಲ್ಗಡೆ ಗ್ರೀನ್ ಕಲರ್ ಡಾಟ್ ಎನಿ ಟೈಮ್ ಶೋ ಆಗ್ತಿದೆ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಹ್ಯಾಕ್ ಕೂಡ ಆಗಿರಬಹುದು. ಯಾವುದೊಂದು ಅಪ್ಲಿಕೇಶನ್ ನಿಮ್ಮ ಕ್ಯಾಮ್ರಾ ಪರ್ಮಿಷನ್ ತಗೊಂಡಿರ್ಬೋದು, ಇಲ್ಲಾಂದ್ರೆ ಲೊಕೇಶನ್ ಪರ್ಮಿಷನ್ ಕೂಡ ತಗೊಂಡಿರ್ಬೋದು, ಇಲ್ಲಾಂದ್ರೆ ಕಾಲ್ ಲಾಕ್ಸ್ ನ ಪರ್ಮಿಷನ್ ಕೂಡ ತಗೊಂಡಿರ್ಬೋದು, ಬ್ಯಾಕಪ್ ಕೂಡ ತಗೊಳ್ತಾ ಇರ್ಬೋದು. ಸೊ ಹೇಳಕ್ಕಾಗಲ್ಲ. ಹಾಗಾಗಿ ಈ ಸೆಟ್ಟಿಂಗ್ ಅನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಯಾವ್ಯಾವ ಅಪ್ಲಿಕೇಶನ್ ಯಾವ್ಯಾವ ಪರ್ಮಿಷನ್ ತಗೊಂಡಿದೆ ಅಂತ ನೀವು ತುಂಬಾ ಚೆಕ್ ಮಾಡ್ಕೊಂಡು ಇಲ್ಲಿಂದ ಸೇಫ್ ಕೂಡ ಆಗ್ಬೋದು. ಹೇಗೆ ಅಂತ ಹೇಳ್ತೀನಿ, ಬನ್ನಿ. ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟ್ಟಿಂಗ್ ಕೂಡ ಬರ್ಬೇಕಾಗುತ್ತೆ. ಸೆಟ್ಟಿಂಗ್ ಗೆ ಬಂದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದ್ರಿ ಅಂದ್ರೆ ಇನ್ನೊಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ, ಆಪ್ಸ್ ಅಂತ. ಸಿಂಪಲ್ ಆಗಿ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಪರ್ಮಿಷನ್ಸ್ ಅಂತ ಇನ್ನೊಂದು ಆಪ್ಷನ್ ಕೂಡ ಕಾಣ್ತಾ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೊಂದು ಫೋನ್ ಅಲ್ಲಿ ಒಂದೊಂದ್ ತರ ಸೆಟ್ಟಿಂಗ್ಸ್ ಕೂಡ ಇರ್ಬೋದು. ಹಾಗಾಗಿ ನೀವು ಸರ್ಚ್ ಬಾರ್ ಕಾಣ್ತಾ ಇತ್ತು ಸೆಟ್ಟಿಂಗ್ಸ್ ಅಲ್ಲಿ ಅಂದ್ರೆ ಅಲ್ಲಿ ಪರ್ಮಿಷನ್ ಅಂತ ಸರ್ಚ್ ಮಾಡಿ. ಅದಾದ್ಮೇಲೆ ಆಪ್ಸ್ ಪರ್ಮಿಷನ್ ಅಂತ ಒಂದು ಆಪ್ಷನ್ ಕೂಡ ಸಿಗ್ಬೋದು, ಇಲ್ಲಾಂದ್ರೆ ಬರೀ ಪರ್ಮಿಷನ್ಸ್ ಕೂಡ ಸಿಗ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಕಾಣುತ್ತೆ ಪರ್ಮಿಷನ್ಸ್ ಅಂತ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಇದುವರೆಗೂ ನಿಮ್ಮ ಫೋನ್ ಅಲ್ಲಿ ಅಂದ್ರೆ ಕೆಟಗರಿಯಾಗಿ ಕೂಡ ಬರುತ್ತೆ. ಅಂದ್ರೆ ಲೈಕ್ ಈಗ ಕ್ಯಾಲೆಂಡರ್ ನ ಪರ್ಮಿಷನ್ ಯಾವ್ಯಾವ ಅಪ್ಲಿಕೇಶನ್ ಕೂಡ ತಗೊಂಡಿದೆ, ಕಾಲ್ ಲಾಕ್ಸ್ ನ ಒಂದು ಪರ್ಮಿಷನ್ ಯಾವ್ಯಾವ ಅಪ್ಲಿಕೇಶನ್ ತಗೊಂಡಿದೆ, ಕ್ಯಾಮ್ರಾ ಪರ್ಮಿಷನ್ ಯಾವ್ಯಾವ ಅಪ್ಲಿಕೇಶನ್ ತಗೊಂಡಿದೆ, ಪ್ರತಿಯೊಂದು ಕೂಡ ಇಲ್ಲೇ ಶೋ ಆಗ್ತಾ ಇರುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನಲ್ಲಿ ನೋಡ್ಬೋದು, ನನ್ನ ಫೋನಲ್ಲಿ ಯಾವುದೇ ರೀತಿಯ ಗ್ರೀನ್ ಕಲರ್ ಲೈಟ್ ಮೇಲ್ಗಡೆ ಬರ್ತಾ ಇಲ್ಲ. ಹಾಗಾಗಿ ನನ್ನ ಫೋನಲ್ಲಿ ಸೇಫ್ ಕೂಡ ಆಗಿದೆ. ಯಾವುದೇ ಅಪ್ಲಿಕೇಶನ್ ನನಗೆ ಗೊತ್ತಿಲ್ಲದಂಗೆ ಕ್ಯಾಮ್ರಾ ಪರ್ಮಿಷನ್ ಕೂಡ ತಗೊಂಡಿಲ್ಲ. ಅದಾದ್ಮೇಲೆ ಈ ಕಡೆ ಕಾಲ್ ಲಾಕ್ಸ್ ಆಗಿರ್ಬೋದು ಯಾವುದು ಕೂಡ ತಗೊಂಡಿಲ್ಲ. ಅದೇ ನಿಮ್ಮ ಫೋನಲ್ಲಿ ಮೇಲ್ಗಡೆ ಏನು ಯೂಸ್ ಮಾಡಿದ್ರು ಕೂಡ ಅಷ್ಟೇ ಇಲ್ಲಿ ಲೈಟ್ ಬರ್ತಿತ್ತು ಅಂದ್ರೆ ಫಸ್ಟ್ ನೀವು ಇಲ್ಲಿ ಕಾಲ್ ಲಾಕ್ಸ್ ನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಇರ್ತಲ್ಲ ಇಲ್ಲಿ ನೋಡ್ಬೋದು. ಈಗ ಕಾಲ್ ಲಾಕ್ಸ್ ನ ಪರ್ಮಿಷನ್ ಯಾವ್ಯಾವ ಅಪ್ಲಿಕೇಶನ್ ತಗೊಂಡಿದೆ ಅಂದ್ರೆ ಏರ್ಟೆಲ್, ಆಂಡ್ರಾಯ್ಡ್ ಆಟೋ, ಫೋನು, ಟೆಲಿಗ್ರಾಮ್, ಟ್ರೂ ಕಲರ್, ವಾಟ್ಸಪ್. ಸೊ ಇದು ಇಲ್ಲಿ ಕಾಲ್ ಲಾಗ್ ನ ಪರ್ಮಿಷನ್ ಕೂಡ ತಗೊಂಡಿದೆ. ಸೊ ಇದು ನಾರ್ಮಲ್ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ಇಂಥ ಅಪ್ಲಿಕೇಶನ್ಗಳಿಗೆ ಕಾಲ್ ಲಾಗ್ನ ಪರ್ಮಿಷನ್ ಬೇಕೇ ಬೇಕು. ಹಾಗಾಗಿ ಎನೇಬಲ್ ಕೂಡ ಮಾಡ್ಕೊಂಡಿದೆ. ಓಕೆ, ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಇಲ್ಲ. ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ. ಅದಾದ್ಮೇಲೆ ಕ್ಯಾಮ್ರಾ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ಯಾವ್ಯಾವ ಅಪ್ಲಿಕೇಶನ್ ಕ್ಯಾಮ್ರಾ ಪರ್ಮಿಷನ್ ತಗೊಂಡಿದೆ ಎಲ್ಲ ಶೋ ಕೂಡ ಆಗ್ತಿರುತ್ತೆ. ನೋಡ್ಬೋದು ಇಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ನಂಗೆಲ್ಲ ಗೊತ್ತಿರೋ ಅಪ್ಲಿಕೇಶನ್ಗಳಲ್ಲಿ ಪರ್ಮಿಷನ್ ಕೂಡ ತಗೊಂಡಿದೆ. ಮತ್ತೆ ಈ ಒಂದು ಅಪ್ಲಿಕೇಶನ್ಗೆ ಆ ಒಂದು ಪರ್ಮಿಷನ್ ರಿಕ್ವೈರ್ಮೆಂಟ್ ಕೂಡ ಇದೆ. ಅದೇ ಇಫ್ ಇನ್ ಕೇಸ್ ಇಲ್ಲಿ ನಿಮಗೆ ಗೊತ್ತಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿತ್ತು ಅಂದ್ರೆ ಯಾವುದೊಂದು ಅಪ್ಲಿಕೇಶನ್ ಗೊತ್ತಿಲ್ಲದಿರೋದ್ರಲ್ಲಿ ಕಾಣ್ತಾ ಇತ್ತು, ಅದು ಒಂದು ಪರ್ಮಿಷನ್ ತಗೊಂಡಿತ್ತು ಅಂದ್ರೆ ಸಿಂಪಲ್ ಆಗಿ ನಮಗೆ ಶೋ ಕೂಡ ಮಾಡ್ತೀನಿ. ಯಾವುದೊಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಡೋಂಟ್ ಅಲೋ ಅಂತ ಕಾಣ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಈಗ ಆ ಅಪ್ಲಿಕೇಶನ್ ನಿಮಗೆ ಗೊತ್ತಿಲ್ಲದಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿ ಪರ್ಮಿಷನ್ ಕೂಡ ತಗೊಳ್ಳೋದಿಲ್ಲ. ಇದರಿಂದ ನೀವು ಸೇಫ್ ಆಗಿ ಕೂಡ ಇರ್ಬೋದು. ಈಗ ಚಾಟ್ ಜಿಪಿಟಿಗೆ ಇದು ಪರ್ಮಿಷನ್ ಬೇಕು, ಹಾಗಾಗಿ ಇದನ್ನ ಎನೇಬಲ್ ಕೂಡ ಮಾಡ್ತಿದ್ದೀನಿ. ನಿಮ್ಗೆ ಅನ್ನೋದು ಗೊತ್ತಿಲ್ಲದಿರೋ ಅಪ್ಲಿಕೇಶನ್ ಶೋ ಆಗ್ತಿತ್ತು ಅಂದ್ರೆ ಅದರ ಪರ್ಮಿಷನ್ ಈಗಲೇ ಡೋಂಟ್ ಅಲೋ ಮಾಡಿಬಿಡಿ. ಹಾಗೆ ಬ್ಯಾಕ್ ಬನ್ನಿ. ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಹೋಗಿ. ಯಾವ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿತ್ತು ಅದು ಪರ್ಮಿಷನ್ ತಗೊಳ್ತಿದೆ ಅಂದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿನ ತುಂಬಾ ಸೇಫ್ ಕೂಡ ಆಗ್ಬೋದು. ಅದಾದ್ಮೇಲೆ ಮೇಲ್ಗಡೆ ಯಾವುದೇ ರೀತಿಯ ಗ್ರೀನ್ ಕಲರ್ ಲೈಟ್ ಬರೋದು ಕೂಡ ಇಲ್ಲ. ನಿಮ್ಗೆ ಶೋ ಆಗ್ಬೇಕು ಅಂದ್ರೆ ಎಕ್ಸಾಂಪಲ್ ಆಗಿ ನನಗೆ ಲೊಕೇಶನ್ ಪರ್ಮಿಷನ್ ಎನೇಬಲ್ ಮಾಡ್ತೀನಿ. ಅದಾದ್ಮೇಲೆ ಕ್ರೋಮ್ ಓಪನ್ ಕೂಡ ಮಾಡ್ತೀನಿ. ಕ್ರೋಮ್ ಓಪನ್ ಮಾಡ್ತಿದ್ದಂಗೆ ನೋಡ್ಬೋದು ಮೇಲ್ಗಡೆ ಗ್ರೀನ್ ಕಲರ್ ಲೈಟ್ ಬರಕ್ ಸ್ಟಾರ್ಟ್ ಕೂಡ ಆಗಿದೆ. ನಾನು ಹಾಗೆ ನೋಟಿಫಿಕೇಶನ್ ಬರ್ನ ಸ್ಕ್ರಾಲ್ ಮಾಡಿ ಕೆಳಗೆ ಹೇಳಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಕ್ರೋಮ್ ಅಂತ ಇಲ್ಲೇ ಶೋ ಕೂಡ ಆಗ್ತಾ ಇರುತ್ತೆ. ಅದಾದ್ಮೇಲೆ ಲೊಕೇಶನ್ ಪರ್ಮಿಷನ್ ತಗೊಂಡಿದೆ ಅಂತ ಶೋ ಕೂಡ ಆಗ್ತಿದೆ.
ಯಾವಾಗ ಲೊಕೇಶನ್ ಪರ್ಮಿಷನ್ ಆಫ್ ಮಾಡ್ತೀನಿ ನೋಡ್ಬೋದು ಮೇಲ್ಗಡೆ ಗ್ರೀನ್ ಕಲರ್ ಲೈಟ್ ಕೂಡ ಹೋಯ್ತು. ಇದೊಂದು ಇಂಡಿಕೇಶನ್ ಕೂಡ ಆಗಿದೆ. ಈ ತರ ಇತ್ತು ಅಂದ್ರೆ ನೋ ಪ್ರಾಬ್ಲಮ್. ಅದೇ ಎನಿ ಟೈಮ್ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಶೋ ಆಗ್ತಿತ್ತು ಅಂದ್ರೆ ನಾನೀಗ ಹೇಳಿದ್ನಲ್ಲ ಆ ಸೆಟ್ಟಿಂಗ್ ನ ಚೆಕ್ ಮಾಡ್ಕೊಂಡು ನೀವು ನಿಮ್ಮ ಫೋನ್ ನ ಮತ್ತೆ ಸೇಫ್ ಮಾಡಿಗೆ ತಗೊಂಡ್ ಬರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಪ್ರತಿಯೊಬ್ಬ ಫೋನ್ ಯೂಸ್ ಮಾಡೋರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.